Hi children, good morning to everybody. Today we are going to see the next topic in the science. Okay, take the page number 178 children. Okay, that is electroplating. You know that a brand new bicycle has shiny handlebar and wheel rims. However, if these are accidentally ಸ್ಕ್ರ್ಯಾಚ್ ಆಯಿತು ಅಂದಾಗ ಏನಾಗುತ್ತೆ ದ ಶೈನಿ ಕೋಟಿಂಗ್ ಕಮ್ಸ್ ಆಫ್ ಅಲ್ವಾ ಅದು ಹೋಗ್ಬಿಡ್ತಲ್ಲ ಶೈನಿಂಗ್ ಇರೋದು ಹೋಗ್ಬಿಡ್ತಲ್ವಾ ನಿಮಗೆಲ್ಲ ಹೋಗಿ ಗೊತ್ತಿಲ್ಲದೆ ಆಕ್ಸಿಡೆಂಟ್ ಮಾಡ್ಬಿಟ್ಟು ನೀವು ಕೂತ್ಕೊಂಡು ಆ ಕವರ್ನ ಎತ್ಬಿಟ್ಟಾಗ ಏನಾಗುತ್ತೆ ಶೈನಿಂಗ್ ಹೋಗ್ಬಿಡ್ತಲ್ವಾ ರಿವಾಲಿಂಗ್ ಎ ನಾಟ್ ಸೋ ಶೈನಿ ಸರ್ಫೇಸ್ ಬೆನೆತ್ ಯು ಮೈಟ್ ಹ್ಯಾವ್ ಆಲ್ಸೋ seen women using ornaments which appear to be made of gold. However, with repeated use, the gold coating wears off, revealing silver or some other metal beneath. Okay, metal beneath. In both these cases, a metal has a coating of another metal. Metal has a coating of another metal. Do you wonder how a layer of one metal can be deposited on top of other? Deposited on top of other. Well, let us try ಡೂಯಿಂಗ್ ಇಟ್ ಆರ್ ಸೆಲ್ಫ್ ನಮ್ಮಿದೆ ಇದು ನೋಡೋಣ ಓಕೆ ಈ ಥರ ಶೈನಿಂಗ್ ಹೋಗ್ಬಿಡ್ತಲ್ವ ಈ ಥರ ನಾವು ಒಂದು ಆಕ್ಟಿವಿಟಿ ಕನೆಕ್ಟ್ ಮಾಡಿ ನೋಡೋಣ ಬನ್ನಿ ನೋಡೋಣ. Let us see the activity 14.7. We will need copper sulfate and 2 copper plates of size around 10 cm into 4 cm. Take 250 ml of the distilled water in a clean and dry beaker. Dissolve 2 spoons of copper sulfate in it. Okay, ಈ ಥರ beaker ಎತ್ಕೊಂಡ್ರೆ 2 spoons of copper sulfate dissolve ಮಾಡಬೇಕು. Add a few drops of dilute sulfuric acid to copper sulfate solution to make it more conducting. Clean copper plates with sandpaper. Now reinish them with water and dry them. Okay, ಇದನ್ನ reinish ಮಾಡಬೇಕು ಅಥವಾ ತೊಳೆದ್ಬಿಟ್ಟು ಡ್ರೈ ಮಾಡಬೇಕು. ಕನೆಕ್ಟ್ ದಿ ಕಾಪರ್ ಪ್ಲೇಟ್ಸ್ ಟು ದಿ ಟರ್ಮಿನಲ್ಸ್ ಆಫ್ ಎ ಬ್ಯಾಟ್ರಿ ಅಂಡ್ ಇಮರ್ಸ್ ದಮ್ ಇನ್ ಎ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಈ ತರ ಅದನ್ನ ಇದು ಮಾಡ್ಬಿಟ್ಟು ಆ ಕಾಪರ್ ಪ್ಲೇಟ್ನ ಒಣಗಿಸ್ಬಿಟ್ಟು ತಿರ್ಗಾ ಏನ್ ಮಾಡಬೇಕು ಕಾಪರ್ ಸಲ್ಫೇಟ್ ನಲ್ಲಿ ಇಮರ್ಸ್ ಮಾಡಬೇಕು. ನೋಡಿ ಈ ತರ ಮಾಡಿದ್ರೆ ಕಾಪರ್ ಪ್ಲೇಟು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ನಲ್ಲಿ ಇಮರ್ಸ್ ಮಾಡಿದ್ದಾರೆ. Okay, a simple circuit showing electroplating. Allow the current to pass for about 15 minutes. Now remove the electrodes from the solution and look at them carefully. You can look at them carefully. Do you find any difference in any of them? Do you find a coating over it? What color is the coating? Note down the terminal of the battery with which this is electrode connected. Okay, ಇದರಿಂದ ಏನಾಗುತ್ತೆ ನಾವು ಎಲೆಕ್ಟ್ರೋಡ್ ಬಂದು ಕನೆಕ್ಟ್ ಆಗಿದೆ ಎಂಬುದು ನಮ್ಗೆ ಗೊತ್ತಾಗುತ್ತೆ ಬಿಕಾಸ್ ಇದ್ರ ಮೂಲಕ ಕರೆಂಟ್ಸ್ ಪಾಸ್ ಆಗ್ತದೆ ಕಾಪರ್ ಪ್ಲೇಟ್ ಇಂದ. ಆಫ್ಟರ್ ಡೂಯಿಂಗ್ ದ ಎಲೆಕ್ಟ್ರೋಪ್ಲೇಟಿಂಗ್ ಆಕ್ಟಿವಿಟಿ ಪहिले ಇಂಟರ್ಚೇಂಜ್ ದಿ ಎಲೆಕ್ಟ್ರೋಡ್ಸ್ ಅಂಡ್ ರಿಪೀಟೆಡ್ ದಿ ಆಕ್ಟಿವಿಟಿ ರಿಪೀಟ್ ಮಾಡಿ ನೋಡ್ತಾಳೆ. ವಾಟ್ ಡು ಯು ಥಿಂಕ್ ಶಿ ವುಡ್ ಅಬ್ಸರ್ವ್ ದಿಸ್ ಟೈಮ್ ವೆನ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಪಾಸ್ ಥ್ರೂ ದಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಪಾಸ್ ಮಾಡಿದಾಗ ಏನಾಗುತ್ತೆ ಕಾಪರ್ ಅಂಡ್ ಸಲ್ಫೇಟ್ ಓಕೆ ಡಿಸೋಸಿಯೇಟೆಡ್ ಕಾಪರ್ ಅಂಡ್ ಸಲ್ಫೇಟ್ ಸ್ಪ್ಲಿಟ್ ಮಾಡುತ್ತೆ ಡಿಸೋಸಿಯೇಟ್ ಮಾಡುತ್ತೆ. The free copper gets drawn to the electrode connected to the negative terminal of the battery and gets deposited on it and gets ಏನಾಗುತ್ತೆ ಆ ಕಾಪರ್ ಪ್ಲೇಟ್ ಮೇಲೆ ಅದು ಡೆಪಾಸಿಟ್ ಆಗಿಬಿಡುತ್ತೆ. ದೆನ್ ಬಟ್ ವಾಟ್ ಅಬೌಟ್ ದಿ ಲಾಸ್ ಆಫ್ ಕಾಪರ್ ಫ್ರಮ್ ದಿ ಸೊಲ್ಯೂಷನ್? The next children, from the other electrode, a copper plate, an equal amount of copper gets dissolved in the solution. Equal amount of copper ಏನಾಗುತ್ತೆ ಅಲ್ಲಿಗೆ ಡಿಸಾಲ್ವ್ ಆಗುತ್ತೆ. Thus the loss of copper from the solution is restored in the process continues. ಈ ತರ ನಾವು ಮಾಡಿದಾಗ ಏನಾಗುತ್ತೆ ಆ ಕಾಪರ್ ಮತ್ತೆ ರೀಸ್ಟೋರ್ ಆಗುತ್ತೆ. ದಿಸ್ ಮೀನ್ಸ್ ದ ಕಾಪರ್ ಗೆಟ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಎಲೆಕ್ಟ್ರೋಡ್ ಟು ದಿ ಅದರ್. ಕಾಪರ್ ಏನಾಗುತ್ತೆ ಒಂದಕ್ಕಿಂತ ಒಂದು ಮತ್ತೆ ಪಾಸ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಓಕೆ, ಈ ಮೂಲಕ ಈ ಪ್ರಾಸೆಸ್ ನಡೀತಾ ಇದೆ. ದೆನ್ ಬೋಜೋ ಕುಡ್ ಗೆಟ್ ಒನ್ಲಿ ಕಾಪರ್ ಪ್ಲೇಟ್, ಸೊ ಹಿ ಪರ್ಫಾರ್ಮ್ activity 14.7 by connecting a carbon rod placed by a copper plate which was connected to the negative terminal of the battery. He succeeded in obtaining coating copper on the carbon rod. Okay, ಇದೇ ತರ ಇವನು ನೈಲ್ ಕಾಪರ್ ಅದೇ ಕಾಪರ್ ಪ್ಲೇಟ್ ಕಾರ್ಬನ್ ರಾಡ್ ಮಾಡ್ಕೊಂಡು ಮಾಡ್ತಾನೆ, ಅವನಿಗೂ ಅಲ್ಲಿಗೆ ಸಕ್ಸಸ್ ಆಯಿತು ಅಥವಾ ಏರ್ ಬಬಲ್ಸ್ ಅಲ್ಲಿಗೂ ಬಂತು. ಸೊ ಅದನ್ನು ಕೂಡ ಇಟ್ಸ್ ಪಾಸಿಂಗ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ಬೋದು. ಓಕೆ ಚಿಲ್ಡ್ರನ್ಸ್, ದೆನ್ ನೆಕ್ಸ್ಟ್ ದ ಪ್ರಾಸೆಸ್ ಆಫ್ ಡೆಪಾಸಿಟಿಂಗ್ ಎ ಲೇಯರ್ of any desired metal on other material by means of electricity is called electroplating. Okay, by means of electricity is called electroplating. Okay, this thing we have to underline children. Okay, the process of depositing layer of any desired metal on any other material by means of electricity is called electroplating. It is one of the most common applications of chemical effects of electric current. Electroplating is a very useful process. It is widely used in industry.
ಫಾರ್ ಕೋಟಿಂಗ್ ಮೆಟಲ್ ಆಬ್ಜೆಕ್ಟ್ಸ್. ಓಕೆ, ಎಲೆಕ್ಟ್ರೋಪ್ಲೇಟಿಂಗ್ ಎಂಬುದು ಇಟ್ ಇಸ್ ಅ ವೆರಿ ಯೂಸ್ಫುಲ್ ಪ್ರಾಸೆಸ್. ಅದು ಏನಾಗುತ್ತೆ, ಇಟ್ ಇಸ್ ವೈಡ್ಲಿ ಯೂಸ್ಡ್ ಇನ್ ಇಂಡಸ್ಟ್ರಿಗಳು ಯೂಸ್ ಮಾಡ್ತಾರೆ ಫಾರ್ ಕೋಟಿಂಗ್ ಮೆಟಲ್ ಆಬ್ಜೆಕ್ಟ್ಸ್ ವಿತ್ ಎ thin layer of different metals. The layer of the metal deposited has some desired properties, ಸ್ವಲ್ಪ desired property ಇರುತ್ತೆ which the metal of the object lacks. For example, chromium plating is done on many objects such as car parts, bath taps, ಕಿಚನ್ ಗ್ಯಾಸ್. ಓಕೆ, ಈ ಐಟಮ್ಸ್ ಎಲ್ಲ ಅದು ಮಾಡಿದ್ದಾರೆ ಅಂತ ಹೇಳ್ತಾರೆ. ಕ್ರೋಮಿಯಂ ಹ್ಯಾಸ್ ಎ ಶೈನಿ ಅಪಿಯರೆನ್ಸ್. ಓಕೆ, ಕ್ರೋಮಿಯಂ ಹ್ಯಾಸ್ ಎ ಶೈನಿ ಅಪಿಯರೆನ್ಸ್ ಇರುತ್ತೆ. ಇಟ್ ಡಸ್ ನಾಟ್ ಕೊರೋಡ್. ಇಟ್ ರೆಸಿಸ್ಟ್ ಸ್ಕ್ರಾಚಸ್ ಕೂಡ ಆಗಲ್ಲ. ಇಟ್ ರೆಸಿಸ್ಟ್ ಸ್ಕ್ರಾಚಸ್. However, chromium is expensive and it may not economical to be make the whole object out of the chromium. So the object is made from the cheaper metal and only coating of the chromium. So object cheap metal ಇಂದ ಮೇಡ್ ಮಾಡ್ತಾರೆ, coating ಮಾತ್ರ chromium ಇಂದ ಕೊಟ್ಬಿಡ್ತಾರೆ. Okay, over it is deposited. Jewelry makers electroplate silver, gold on less expensive metals. These ornaments have the appearance of silver or gold but are much less expensive. ನೋಡಿ, ಈ ತರದ್ ಕೋಟ್ ಮಾಡಿದಾಗ ಏನಾಗುತ್ತೆ, ಸ್ಕ್ರಾಚ್ ಬೀಳಲ್ಲ, ಸ್ಪಾಯಿಲ್ ಆಗಲ್ಲ. ಸೊ ಅದರಿಂದ ಈ ಕ್ರೋಮಿಯಂ ಇದ್ರ ಮೂಲಕ ಸಬ್ಸ್ಟೆನ್ಸ್ ಮೂಲಕ ಅದನ್ನ ಕೋಟ್ ಮಾಡ್ತಾವ್ರೆ. The tin cans used for shorting food are made by electroplating tin onto iron. Tin is less reactive than iron. Thus food does not come into contact with iron and is protected from getting spoiled. Iron is used in the bridges and automobiles to provide strength. However, iron tends to corrode and rust. So a coating of zinc is deposited on iron to protect it from corrosion and formation of rust. Okay, so ಇದೇನಾಗುತ್ತೆ, ರಸ್ಟ್ ಫಾರ್ಮ್ ಆಗಿದ್ದರಿಂದ ಕೂಡ ತುರಿ ಹಿಡಿದ ಅದರಿಂದ ಕೂಡ ಇದು ಪ್ರೊಟೆಕ್ಟ್ ಆಗುತ್ತೆ. The last one, children, in the electroplating factories, the disposal of the used conducting solution is a major concern. It is a polluting waste and there is a specific disposal of guidance to protect the environment. Okay, in the electroplating factories ಏನು ಮಾಡ್ತಾರೆ, the disposal of the used conducting solution is a major concern. ಅದನ್ನು ಡಿಸ್ಪೋಸ್ ಮಾಡುವಾಗ ಕರೆಕ್ಟಾಗಿ ಜಾಗದಲ್ಲಿ ಡಿಸ್ಪೋಸ್ ಮಾಡೋಕ್ಕಿಲ್ಲ, ಎನ್ವಿರಾನ್ಮೆಂಟ್ಗೆ ತೊಂದರೆ ಆಗುತ್ತೆ. Okay, that's it, children. Lesson is over. I will send the notes along with the explanation. Okay, make it right in your notes, children. Thank you. Bye.